ಭಗತ್, ಆಜಾದ್, ನೀವೆಲ್ಲರೂ ಚೆನ್ನಾಗಿ ತಿಳಿಯಿರಿ. ಪೊಲೀಸ್ ಠಾಣೆ ಸುಟ್ಟದ್ದಕ್ಕೆ ಆಂದೋಲನ ಹಿಂದಕ್ಕೆ ಪಡೆದ ನನ್ನ ಉದ್ದೇಶ ರಾಜಕೀಯ ಪ್ರೇರಿತವಾಗಿತ್ತು. ನಮ್ಮ ಜನರ ಒಳಿತಿಗೆ ಹಾಗೂ ನಾವೂ ಸಹ ಮಾನವೀಯತೆಗೆ ಬೆಲೆ ಕೊಡುವ ವ್ಯಕ್ತಿತ್ವದವರು ಎಂದು ಪ್ರತಿಬಿಂಬಿಸುವ ಸಲುವಾಗಿ ಈ ನಿರ್ಧಾರ ತೆಗೆದುಕೊಂಡೆ. ಇದರಲ್ಲಿ ನನ್ನ ಸ್ವಾರ್ಥವೇನೂ ಇರಲಿಲ್ಲ. ಈಗ ಸ್ವತಂತ್ರ ಭಾರತದಲ್ಲಿ ಉಂಟಾಗಿರುವ ಅಜಾಗ್ರತೆಯ ಬಗ್ಗೆ ನನಗ ಮೊದಲೇ ಕಳವಳವಿತ್ತು. ಅದಕ್ಕೆ ನಾನು ಆಗ ಆಂದೋಲನ ನಿಲ್ಲಿಸಿದೆ. ಬ್ರಿಟಿಷರೊಡನೆ ಆರ್ಥಿಕ ಮುಗ್ಗಟ್ಟುಗಳ ಬಗ್ಗೆ ಮಾತುಕತೆ ನಡೆಸುವ ಸಲುವಾಗಿ ನನಗೆ ಕೊಂಚ ಸಮಯ ಬೇಕಿತ್ತು. ಅದಕ್ಕಾಗಿ ನಾನು ಭಾರತ ಸ್ವಾತಂತ್ರ್ಯಕ್ಕೆ ಪಕ್ವವಾಗಿಲ್ಲ ಎಂಬ ಹೇಳಿಕೆ ನೀಡಿ ಸ್ವತಂತ್ರ ಸಿಗುವುದನ್ನು ವಿಳಂಬಿಸಿದೆ. ಓಹೋ, ಹಾಗೋ, ಸರಿ ಸರಿ. ಆದ್ರೆ ನಮಗೆ ಸ್ವಾತಂತ್ರ್ಯ 1932ರಲ್ಲೇ ಬರ್ಬೇಕಾಗಿತ್ತು. ಹೌದು, ಬ್ರಿಟಿಷರು ನಿಮ್ಮನ್ನ ಸ್ವಾತಂತ್ರ್ಯದ ಮಾತುಕತೆ ಕರೆದ್ರು. ಆಗ ನೀವಲ್ಲಿ ಹೋಗು ಮಾಡಿದ್ಯೇನು? ಇಡೀ ಭಾರತ ಗಾಂಧಿಗೆ ಇಂಗ್ಲೆಂಡ್ಗೋಗಿ ಸ್ವಾತಂತ್ರ್ಯ ಪಡೆದು ಹಿಂದಿರ್ಗ್ ಬರ್ತಾರೆ ಅಂತ ಕನಸು ಕಾಣ್ತಿತ್ತು. ಆದ್ರೆ ನೀವಲ್ಲಿ ಹೋಗಿ ನಮಗೆ ಪೂರ್ಣ ಸ್ವಾತಂತ್ರ್ಯ ತಗೊಂಡ್ ಬನ್ನಿ ಅಂದ್ರೆ ಬ್ರಿಟಿಷರ ಒತ್ತಡಕ್ಕೆ ಮಣಿದು ಡೊಮಿನಿಕನ್ ರಿಪಬ್ಲಿಕ್ ಅಂತ ಅರೆ ಬರೆ ಸ್ವಾತಂತ್ರ್ಯ ಇಟ್ಕೊಂಡ್ ಬಂದ್ರಿ. ಇಲ್ಲೂ ಸಹ ಇತಿಹಾಸದಲ್ಲಿ ಒಂದು ದೊಡ್ಡ ಅಚಾತುರ್ಯ ನಡೆದು ಹೋಯ್ತು. ಹೌದು, ನಮಗೆ 1932ರಲ್ಲೇ ಸ್ವತಂತ್ರ ದೊರೆಯುವುದು ಸಂಪೂರ್ಣ ಖಚಿತವಾಗಿತ್ತು. ನೀವೆಲ್ಲ ತಿಳಿಯಿರಿ, ಬ್ರಿಟಿಷರಿಗೆ ನಮಗೆ ಪೂರ್ಣ ಸ್ವಾತಂತ್ರ್ಯ ಈಗಲೇ ಬೇಡ ಎಂದು ಕೇಳಿಕೊಂಡವನು ಈ ನಿಮ್ಮ ಗಾಂಧೀಜಿಯೇ. ಯಾಕೆ? ಅಯ್ಯೋ ಭಗತ್, ಯಾಕಂದ್ರೆ ಪೂರ್ಣ ಸ್ವಾತಂತ್ರ್ಯ ಬಂದ್ರು ಗಾಂಧೀಜಿಗೆ ಅಧಿಕಾರದ ಚುಕ್ಕಾಣಿ ಸಿಗ್ತಾ ಇರ್ಲಿಲ್ಲ. ಅದು ಅವ್ರಿಗೆ ತಿಳಿದಿತ್ತು. ಅದಕ್ಕೆ ಹೌದು ಮಹಾತ್ಮರೇ, ಆಗ ನಿಮ್ ಪಕ್ಷದವರೇ ಈ ಗಾಂಧಿ ಒಬ್ಬ ಸಾಡಿಸ್ತು ಅಂತ ಪಟ ಕಟ್ಟು. ಬಾ, ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ 1932ರ ಆ ಘಟನೆ. ಯಾವುದೇ ಘಟನೆ ಸರಿಯೋ ತಪ್ಪೋ, ಒಳಿತೋ ಹಾನಿಕಾರಕವೋ ಎಂಬುದನ್ನ ಆ ಘಟನೆಗಿಂತ ಅದನ್ನ ಹೇಗೆ ಪ್ರತಿಬಿಂಬಿಸುತ್ತಾರೆ ಅನ್ನುವುದರ ಬಗ್ಗೆ ಅವಲಂಬಿಸಿರುತ್ತದೆ ಎಂಬುದು ಆಗ ನನಗೆ ಅರಿವಾಯಿತು. ನಾನು ಐರ್ವಿನ್ರೊಂದಿಗೆ ಮಾತುಕತೆಗೆ ಇಂಗ್ಲೆಂಡಿಗೆ ಹೋದಾಗ ಏನು ನಡೆಯಿತು ಗೊತ್ತಾ?